ಬಾ ಮಗಳೇ, ನೀನು ನನ್ನ ಮನೆಯ ಒಳಗಡೆ ಕಾಲಿಡೋ ಈ ಗಳಿಗೆ, ಈ ಸೂರ್ಯಪ್ರಕಾಶಕ್ಕೆ ಅದೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ ತಾಯಿ. ನೀನು ಬರೋದಕ್ಕೋಸ್ಕರನೇ ಈ ಮನೆ ಕಾಯ್ತಾ ಇತ್ತು ಅಂತ ನನಗನ್ನಿಸ್ತಾ ಇದೆ. ಎಲ್ಲರೂ ಕೂಡ ನೀನು ಬರೋ ನಿರೀಕ್ಷೆಯಲ್ಲಿ ಇದೀವೇನೋ ಅಂತ ನನಗನ್ನಿಸ್ತಾ ಇತ್ತು ಅಲ್ವಾ. ಈ ಮನೆಯಲ್ಲಿ ಎಲ್ಲ ಇದ್ದು ಅದೇನೋ ಒಂದು ಕೊರತೆ ನಾನು ಕಾಡ್ತಾ ಇತ್ತು. ಬಹುಶಃ ನೀನು ಇಲ್ಲಿಗೆ ಅಡಿಗೆ ಇಟ್ಟ ಮೇಲೆ ಅದು ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ವಾ ಮಗನೇ? ಅಯ್ಯೋ, ನಿಲ್ಲಿಸ್ಕೊಂಡೆ ಮಾತಾಡಿಸ್ತಾ ಇದ್ದೆ. ಯಶು, ಏನು ನಿಂತ್ಕೊಂಡು ನೋಡ್ತಾ ಇದೆಯಾ? ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗೆ ಬರ್ತಿದ್ದಾಳೆ. ಹೋಗಿ ಆರತಿ ತಟ್ಟೆ ತಗೊಂಡು ಹೋಗು. ಹಾಂ ಕಮಲಮ್ಮ, ಕೇಳಿಸ್ತಿದ್ಯಾ? ಆರತಿ ತಟ್ಟೆ ತಗೊಂಡು ಬನ್ನಿ. ಯಶು, ಏನು ಮಾಡ್ತಾ ಇದೀಯಾ? ನಮ್ಮ ಮನೆ ಸೊಸೆನ ನೀನು ಕರಿಬೇಕು ಒಳಗಡೆ. ವಿಮಲ, ನಿರ್ಮಲ, ಕಮಲ ಎಲ್ಲ ಅಲ್ಲ. ಹೋಗಿ ಕರಿ ಹೋಗು. ಏನು ನೋಡ್ತಿದ್ಯಾ ಯಶು? ನಗ್ನಗ್ತಾ ನಮ್ಮ ಮನೆ ಸೊಸೆನ ಮನೆ ಒಳಗೆ ಕರ್ಕೋ. ಅಣ್ಣ, ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಈ ಮನೆಗೆ ಮೊದಲನೇ ಸಲ ಮದುಮಗಳು ಕಾಲಿಡ್ತಾ ಇದ್ದಾಳೆ. ಎಲ್ಲ ಅಕ್ಷಯ ಆಗಬೇಕು ಅಣ್ಣ. ನಾನೇ ಮಾಡ್ತೀನಿ. ಆಗ್ಲಿ ಆಗ್ಲಿ. ಕಲ್ಯಾಣಿ, ಈ ಮನೆಗೆ ಸ್ವಾಗತ ನಿನಗೆ. ಈ ಅರಮನೆಗೆ ಸುಸ್ವಾಗತ. ನೋಡು, ಈ ಮನೆ ನೆರಳು ಬೀಳ್ತಿದ್ದ ಹಾಗೇನೆ ನಿನ್ನ ಮುಖದಲ್ಲಿ ಕಳೆ ತುಂಬಿ ತುಳುಕ್ತಾ ಇದೆ. ಈ ಮನೆ ಎಷ್ಟೋ ಸಂಭ್ರಮಗಳನ್ನು ನೋಡಿದೆ, ಸಮಾರಂಭಗಳನ್ನು ಕಂಡಿದೆ. ಆದರೆ ಹೊಸ ಮದುಮಗಳು ಈ ಮನೆಗೆ ಕಾಲಿಟ್ಟಿದ ತಕ್ಷಣ ಈ ಮನೆ ವಾತಾವರಣನೇ ಬದಲಾಗೋಯ್ತು. ಆದಷ್ಟು ಬೇಗ ನೀನು ಈ ಮನೆಗೆ ಅಡ್ಜಸ್ಟ್ ಆಗಬೇಕು. ಹಳೆ ಜಾಗದಿಂದ ಹೊಸ ಜಾಗಕ್ಕೆ ಬಂದಿದ ತಕ್ಷಣ ಏನೋ ಒಂಥರ ಫೀಲಿಂಗ್. ಆದರೆ ನೀನು ಅಡ್ಜಸ್ಟ್ ಆಗ್ಬಿಡ್ತೀಯ ಬಿಡು. ಬಡತನಕ್ಕೆ ಸಿಕ್ಕಿ ಒದ್ದಾಡೋದಕ್ಕಿಂತ ಸಿರಿತನಕ್ಕೆ ತೂಗಿಸೋದು ತುಂಬ ಸುಲಭ. ಮಗಳೇ, ಈ ಕ್ಷಣದಿಂದ ಇದು ನಿನ್ನ ಮನೆ. ನೀನು ಬರೀ ಸೊಸೆ ಅಷ್ಟೇ ಅಲ್ಲ,